ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇಲ್ದಿರ ಕೇವಲ ಒಂದು ಇಂಟರ್ವ್ಯೂ ಮುಖಾಂತರ ಇಲ್ಲಿ ಕೆಲವೊಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸಪೋಸ್ ತಾವು ಈ ಒಂದು ಜಾಬ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡ್ರೆ ಯಾವುದೇ ರೀತಿಯಂತಹ ಒಂದು ಜಾಬ್ ಲೊಕೇಶನ್ ಒಂದು ಪ್ರಾಬ್ಲಮ್ ಬರಲ್ಲ. ಕಾರಣ ಇದು ಒಂದು ವರ್ಕ್ ಫ್ರಮ್ ಹೋಮ್ ನ ಒಂದು ಜಾಬ್ ಆಗಿರುತ್ತೆ. ಸ್ನೇಹಿತರೆ, ಈ ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿರುವಂತದ್ದು ಒಂದು ಟಾಪ್ ಆಗಿರುವಂತಹ ಒಂದು ಇ ಕಾಮರ್ಸ್ ಕಂಪನಿ ಆಗಿರುವಂತಹ ಒಂದು ಅಮೆಜಾನ್ ಕಡೆಯಿಂದ ಈ ಒಂದು ಜಾಬ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ರೂಪಾಯಿ ಕೂಡ ತಾವು ಫೀಸ್ ಅನ್ನ ಪೇ ಅನ್ನ ಮಾಡಂಗಿಲ್ಲ, ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಬನ್ನಿದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಇದರ ಒಂದು ಸ್ಕ್ರೀನ್ ಮೇಲೆ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ನಮ್ಮ ಒಂದು ಕರ್ನಾಟಕದಿಂದ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಎಂಬುದರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡ್ಕೊಳ್ಳಿ, ಹಾಗೆ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಸಹ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಬನ್ನಿ ಸ್ಕ್ರೀನ್ ಕಡೆ ಹೋಗೋಣ. ಗೈಸ್, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ಅಮೆಜಾನ್ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸೀಸ್ ಅಥವಾ ಒಂದು ಜಾಬ್ ಗಳ ಬಗ್ಗೆ ಎ ಟು ಝೆಡ್ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತೀನಿ ಮತ್ತು ಅಪ್ಲೈ ಮಾಡುವಂತಹ ಒಂದು ರೀತಿ ಸಹ ನಾನು ಇದೇ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಮೊದಲನೇದಾಗಿ ಮಾತಾಡಕ್ ಹೋದ್ರೆ ಈ ಒಂದು ಅಮೆಜಾನ್ ಕಡೆ ರಿಲೀಸ್ ಮಾಡಿರುವಂತಹ ಒಂದು ವರ್ಕ್ ಫ್ರಮ್ ಹೋಮ್ ನ ಒಂದು ಜಾಬ್ ಆಗಿದ್ದು, ಮೊದಲನೇದಾಗಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ ಗಳ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಒಂದು ಸ್ಟಾರ್ಟ್ ಅನ್ನ ಮಾಡಿಬಿಟ್ಟಿದ್ದಾರೆ ಮತ್ತು ಇದರ ಒಂದು ಲಾಸ್ಟ್ ಡೇಟ್ ಏನು ಈ ತಿಂಗಳು 25ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಇಲ್ಲಿ ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಇಷ್ಟೇ ಒಂದು ಪೋಸ್ಟ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿಲ್ಲ. ಮತ್ತು ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ತಮಗೆ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ಇಲ್ಲಿ ಒಂದು ನಡೆಸಲ್ಲ. ನಂತರ ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಎನಿ ಗ್ರಾಜುಯೇಟ್ ಕ್ಯಾಂಡಿಡೇಟ್ ಓಕೆನಾ, ತಾವೇನಾದ್ರೂ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಒಂದು BSc, BCom, BA, BBA, ಇಂಜಿನಿಯರಿಂಗ್ ಒಟ್ಟಾರೆ ಒಂದು ಡಿಗ್ರಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ಒಂದು ಕರ್ನಾಟಕದಂತಹ ಒಂದು ಮೇಲ್ ಆಗಿರ್ಬೋದು ಮತ್ತು ಫಿಮೇಲ್ ನ ಒಂದು ಕ್ಯಾಂಡಿಡೇಟು ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಓಕೆನಾ? ಯಾವ ಒಂದು ಪೋಸ್ಟ್ ಮೇಲೆ ಈ ಒಂದು ಅಮೆಜಾನ್ ಕಡೆಯಿಂದ ಒಂದು ವೇಕೆನ್ಸೀಸ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಒಂದು ಕ್ವಾಲಿಟಿ ಅನಲಿಸ್ಟ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ಹಾಗೆ ಈ ಒಂದು ಜಾಬ್ ಅನ್ನ ತಾವು ಪಡ್ಕೋಬೇಕು ಅಂದ್ರೆ ಒಂದು ಸ್ಕಿಲ್ ಅನ್ನ ಕೇಳಿದ್ದಾರೆ. ಅದು ಮೈಕ್ರೋಸಾಫ್ಟ್ ಆಫೀಸ್ ನ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ತಮಗೆ ಇಲ್ಲಿ ಒಂದು ಸ್ಕಿಲ್ ಇರಬೇಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು ಮತ್ತು PPT ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಮೈಕ್ರೋಸಾಫ್ಟ್ ನ ಒಂದು ಅಪ್ಲಿಕೇಶನ್ ಅಲ್ಲಿ ತಮಗೆ ಏನೋ ಒಂದು ನಾಲೆಜ್ ಇರಬೇಕು ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ಓಕೆನಾ? ನಂತರ ಇಲ್ಲಿ ನೋಡಬಹುದು ಸ್ನೇಹಿತರೆ, ಇಲ್ಲಿ ತಮಗೆ ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿಲ್ಲ. ಕೇವಲ ಇಲ್ಲಿ ಒಂದು ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸೀಸ್ ಗಳಿಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ. ಫೈನಲ್ ಆಗಿ ರಿಲೀಸ್ ಅನ್ನ ಮಾಡಿದ್ದಾರೆ. ಆದಷ್ಟು ಬೇಗ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ. ನಂತರ ಸ್ನೇಹಿತರೆ, ಇಲ್ಲಿ ಒಂದು ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಸುಮಾರು 28,200 ರೂಪಾಯಿ ಪ್ರತಿ ತಿಂಗಳಿಗೆ ಇಲ್ಲಿ ಒಂದು ಸ್ಯಾಲರಿ ಸಹ ಇಲ್ಲಿ ತಮಗೆ ಒಂದು ಕೊಡ್ತೀವಿ ಅಂತಾನು ಸಹ ಇಲ್ಲಿ ಒಂದು ಹೇಳಿದ್ದಾರೆ. ನೋಡಿ, ಇದು ಒಂದು ಬೇಸಿಕ್ ಆಗಿರುವಂತಹ ಒಂದು ಸ್ಟಾರ್ಟಿಂಗ್ ನಲ್ಲಿ ಕೊಡುವಂತಹ ಒಂದು ಸ್ಯಾಲರಿ ಆಗಿರುತ್ತೆ. ನಂತರ ಬರ್ತಾ ಬರ್ತಾ ತಮ್ಮ ಒಂದು ಪರ್ಫಾರ್ಮೆನ್ಸ್ ಮೇಲೆ, ತಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಓಕೆನಾ? ಇಷ್ಟು ನಿಮ್ಮ ಒಂದು ಅರ್ಹತೆ ಬಗ್ಗೆ. ಆದ್ರೆ ಈಗ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ತಾವು ಯಾವುದೇ ಒಂದು ಕ್ಯಾಟಗರಿಗೆ ಸೇರಿರಲಿ, ಸಪೋಸ್ ಫಾರ್ ಎಕ್ಸಾಂಪಲ್ ಆಗಿ ಜನರಲ್, OBC, ST, EWS ಎಲ್ಲಾ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳು ₹1 ಕೂಡ ಇಲ್ಲಿ ಒಂದು ಫೀಸ್ ಅನ್ನ ತಾವು ಪೇ ಅನ್ನ ಮಾಡಂಗಿಲ್ಲ. ಅಟ್ ಫ್ರೀ ಆಫ್ ಕಾಸ್ಟ್ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕೋಬಹುದು. ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಇಲ್ಲಿ ಒಂದು ಮಿನಿಮಮ್ ಆಗಿರುವಂತಹ ಒಂದು ಏಜ್ 18 ವರ್ಷ ಅಂತ ಹೇಳಿದ್ದಾರೆ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿಲ್ಲ. ಇದರ ಅರ್ಥ ತಮ್ಮ ಒಂದು ಏಜ್ ಎಷ್ಟೇ ಇದ್ರೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕೋಬಹುದು. ಕೇವಲ ತಮ್ಮ ಒಂದು ಕ್ವಾಲಿಫಿಕೇಶನ್ ಗ್ರಾಜುಯೇಟ್ ಆಗಿರ್ಬೇಕು, ತಮ್ಮ ಒಂದು ಏಜ್ 25, 30, 35 ವರ್ಷ ಆಗಿದ್ರೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಹಾಕೋಬಹುದು ಅಂತ ಹೇಳಿದ್ದಾರೆ. ನಂತರ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಪ್ರೋಸೆಸ್ ಗಳು ನಾವು ಇಲ್ಲಿ ಒಂದು ಬಂದಾಗ ನೋಡಬಹುದು. ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಇಂಟರ್ವ್ಯೂ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಕೇವಲ ಒಂದು ಆನ್ಲೈನ್ ಇಂಟರ್ವ್ಯೂ ಮುಖಾಂತರ ತಮ್ಮನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ತಾವು ಏನೋ ಒಂದು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಹಾಕಿದ ನಂತರ ತಾವು ಶಾರ್ಟ್ ಲಿಸ್ಟ್ ಆದ್ರೆ
ತಮಗೆ ಒಂದು ಮೇಲನ್ನು ಕಳಿಸ್ತಾರೆ. ಆ ಒಂದು ಮೇಲಲ್ಲಿ ಸ್ಪೆಸಿಫಿಕ್ ಆಗಿರುವಂತಹ ಒಂದು ಡೇಟ್ ಮತ್ತು ಸ್ಪೆಸಿಫಿಕ್ ಆಗಿರುವಂತಹ ಒಂದು ಟೈಮ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಡೇಟ್ಗೆ ಆ ಒಂದು ಟೈಮ್ಗೆ ತಾವೇನು ಈ ಒಂದು ಆನ್ಲೈನ್ ಇಂಟರ್ವ್ಯೂ ಅನ್ನ ತಾವು ಕೊಡಬೇಕಾಗಿರುತ್ತೆ. ಓಕೆನಾ, ತಾವು ಇಂಟರ್ವ್ಯೂ ಕೊಡೋದಕ್ಕೆ ತಾವು ಬೇರೆ ಕಡೆ ಹೋಗಿಲ್ಲ, ತಾವು ಮನೆಯಿಂದಲೇ ಈ ಒಂದು ಇಂಟರ್ವ್ಯೂ ಅನ್ನ ಕೊಟ್ಟು ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ನಂತರ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಕಂಪ್ಯೂಟರ್ ಟೆಸ್ಟ್ ಅಂತ ಇಲ್ಲಿ ಒಂದು ಹೇಳಿದ್ದಾರೆ. ನೋಡಿ, ನಿಮ್ಮ ಎಲ್ಲಾ ಒಂದು ವರ್ಕ್ ಒಂದು ಕಂಪ್ಯೂಟರ್ ನ ಮೇಲೆ ಇರುತ್ತೆ, ಒಂದು ಸಿಸ್ಟಮ್ ನಲ್ಲಿ ಇರುತ್ತೆ. ಸೊ ಆ ಒಂದು ರೀಸನ್ ಇಂದ ಈ ಒಂದು ಕಂಪ್ಯೂಟರ್ ಟೆಸ್ಟ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಇದು ಸಹ ಒಂದು ವರ್ಚುವಲ್ ಅಂದ್ರೆ ಒಂದು ಮನೆಯಿಂದಲೇ ತಾವು ಈ ಒಂದು ಕಂಪ್ಯೂಟರ್ ಟೆಸ್ಟ್ ಅನ್ನು ತಾವು ಕೊಡಬೇಕಾಗಿರುತ್ತೆ. ನಂತರ ಬಹಳ ಒಂದು ಮುಖ್ಯವಾಗಿ ಯಾವೆಲ್ಲ ಒಂದು ಟಾಪಿಕ್ಸ್ ಮೇಲೆ ತಮಗೆ ಇಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾರೆ, ಯಾವ ಒಂದು ಟಾಪಿಕ್ಸ್ ಮೇಲೆ ತಮಗೆ ಒಂದು ಕ್ವಶನ್ಸ್ ಅನ್ನ ಬರ್ತಾವೆ ಅಂತ ಸಹ ಇಲ್ಲಿ ಒಂದು ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಆಗಿ ತಮ್ಮ ಒಂದು ಇಂಟ್ರೊಡಕ್ಷನ್ ಬಗ್ಗೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಬಗ್ಗೆ ಆಗಿರ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, ಬಿಹೇವಿಯರಲ್ ಒಂದು ಟಾಪಿಕ್ಸ್ ನ ಮೇಲೆ ತಮಗೆ ಇಲ್ಲಿ ಒಂದು ಕ್ವಶನ್ಸ್ ಅನ್ನ ಇಲ್ಲಿ ಒಂದು ಕೇಳ್ತಾರೆ. ಆದಷ್ಟು ಇದರ ಬಗ್ಗೆ ತಾವು ಪ್ರಿಪೇರ್ ಇದ್ರೆ ಆರಾಮ್ಸೆ ತಾವು ಈ ಒಂದು ಜಾಬ್ ಅನ್ನ ತಾವು ಪಡ್ಕೋಬಹುದು. ಓಕೆನಾ, ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ಏನು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ನೋಡಿ, ಇದು ಒಂದು ವರ್ಕ್ ಫ್ರಮ್ ಹೋಮ್ ನ ಒಂದು ಜಾಬ್ ಆಗಿರುತ್ತೆ. ಎಲ್ಲೇ ಕೂತು ತಾವು ಈ ಒಂದು ಜಾಬ್ ಅನ್ನ ಮಾಡ್ಕೋಬಹುದು. ಯಾವುದೇ ರೀತಿಯಂತಹ ಒಂದು ಟ್ರಾನ್ಸ್ಪೋರ್ಟ್ ನ ಒಂದು ಎಕ್ಸ್ಪೆನ್ಸಸ್ ಬರೋದಿಲ್ಲ, ಮತ್ತೊಂದು ಎಕ್ಸ್ಪೆನ್ಸಸ್ ಬರಲ್ಲ. ಆರಾಮ್ಸೆ ತಾವು ವರ್ಕ್ ಫ್ರಮ್ ಹೋಮ್ ಅಲ್ಲೇ ತಾವು ಈ ಒಂದು ಜಾಬ್ ಅನ್ನ ತಾವು ಮಾಡ್ಕೋಬಹುದು. ಸೊ ಬನ್ನಿ, ಈ ಒಂದು ಜಾಬ್ಗೆ ಯಾವ ರೀತಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ಜಾಬ್ಗೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಆ ಲಿಂಕ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದರೆ ತಾವು ಗಮನಿಸಬಹುದು ಅಮೆಜಾನ್ ಜಾಬ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ಗೆ ತಾವು ಬರ್ತೀರಾ. ತಾವು ಗಮನಿಸಬಹುದು ಕ್ವಾಲಿಟಿ ಅನಲಿಸ್ಟ್ CMT ಕರ್ನಾಟಕ ಅಂತ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿದ್ದಾರೆ. ಈ ಒಂದು ಜಾಬ್ ರಿಲೇಟೆಡ್ ಆಗಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ಒಂದು ಕೊಟ್ಟಿದ್ದಾರೆ. ತಾವು ಬೇಕಾದ್ರೆ ಮತ್ತೊಂದು ಸಲ ತಾವು ಇಲ್ಲಿ ಒಂದು ಓದ್ಕೋಬಹುದು. ಓಕೆನಾ, ಇಲ್ಲಿ ಜಸ್ಟ್ ತಾವು ಅಪ್ಲೈ ಅನ್ನ ಮಾಡಕ್ಕೆ ಇಲ್ಲಿ ಒಂದು ಅಪ್ಲೈ ಅನ್ನುವಂತಹ ಒಂದು ಏನು ಆಪ್ಷನ್ ಇದೆ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿ. ಕ್ಲಿಕ್ ಅನ್ನ ಮಾಡಿದ ನಂತರ ಈ ಒಂದು ಜಾಬ್ಗೆ ಅಪ್ಲೈ ಅನ್ನ ಮಾಡಕ್ಕೆ ಕೆಲವೊಂದು ಇಲ್ಲಿ ಒಂದು ಡೀಟೇಲ್ಸ್ ಅನ್ನ ಕೇಳುತ್ತೆ. ಮೊದಲನೇದಾಗಿ ತಮ್ಮ ಒಂದು ಇಮೇಲ್ ಅಡ್ರೆಸ್ ಮತ್ತು ಪಾಸ್ವರ್ಡ್ ಅನ್ನ ಹಾಕಿ ತಾವು ಇಲ್ಲಿ ಒಂದು ಲಾಗಿನ್ ಅನ್ನ ಮಾಡಿಕೊಂಡು ತಾವು ಅಪ್ಲಿಕೇಶನ್ ಹಾಕೋಬೇಕಾಗಿರುತ್ತೆ. ಸಪೋಸ್ ತಾವೇನಾದ್ರೂ ಒಂದು ಮೊದಲನೇ ಸಲ ಈ ಒಂದು ಜಾಬ್ಗೆ ತಾವು ಅಪ್ಲಿಕೇಶನ್ ಹಾಕ್ತಿದ್ರೆ ತಾವು ಲಾಗಿನ್ ವಿತ್ ಅಮೆಜಾನ್ ಅಂತ ಇದೆ, ಲಾಗಿನ್ ವಿತ್ ಗೂಗಲ್ ಅಂತ ಇದೆ. ಓಕೆನಾ, ಇಲ್ಲ ಅಂದ್ರೆ ಇಲ್ಲಿ ಒಂದು ಕ್ರಿಯೇಟ್ ಅನ್ ಅಮೆಜಾನ್ ಜಾಬ್ ಅಕೌಂಟ್ ಅಂತ ಏನಿದೆ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಕ್ಲಿಕ್ ಅನ್ನ ಮಾಡಿದ ನಂತರ ನೋಡಬಹುದು ಅಮೆಜಾನ್ ನ ಒಂದು ಹೊಸ ಜಾಬ್ ನ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಅನ್ನ ಮಾಡಕ್ಕೆ ತಮ್ಮ ಒಂದು ಇಮೇಲ್ ಅಡ್ರೆಸ್ ಮತ್ತು ಈ ಹೊಸದಾಗಿರುವಂತಹ ಒಂದು ಪಾಸ್ವರ್ಡ್ ಅನ್ನ ಹಾಕಿ ನಂತರ ಇಲ್ಲಿ ಮತ್ತೊಂದು ಸಲ ಈ ಒಂದು ಪಾಸ್ವರ್ಡ್ ಅನ್ನ ಹಾಕಿ ಕನ್ಫರ್ಮ್ ಅನ್ನ ಮಾಡಿ ತಾವು ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿಬಿಡಿ. ನಂತರ ತಾವು ಲಾಗಿನ್ ಅನ್ನ ಮಾಡಿಕೊಂಡು ಈಸಿಯಾಗಿ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ನೋಡಿ, ಲಾಗಿನ್ ಅನ್ನ ಮಾಡ್ಕೊಳ್ಳಕ್ಕೆ ಲಾಗಿನ್ ವಿತ್ ಗೂಗಲ್ ಅಂತ ಒಂದು ಆಪ್ಷನ್ ಇದೆ. ತಮ್ಮ ಬಳಿ ಏನಾದರೂ ಲಿಂಕ್ಡ್ಇನ್ ನ ಒಂದು ಅಕೌಂಟ್ ಇದ್ರೂ ಕೂಡ ಲಿಂಕ್ಡ್ಇನ್ ನ ಒಂದು ಮುಖಾಂತರ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಸ್ನೇಹಿತರೆ, ಈ ಒಂದು ಜಾಬ್ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಶನ್ ತಮಗೆ ಸಿಕ್ಕಿದೆ ಅನ್ಕೊಂತೀನಿ. ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಇದರ ಒಂದು ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹೋಗಿ ತಾವು ಅಲ್ಲಿಂದ ತಾವು ಚೆಕ್ಔಟ್ ಅನ್ನ ಮಾಡಬಹುದು. ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಂದು ಜಾಬ್ ನ ಒಂದು ಅಪ್ಡೇಟ್ ಅಲ್ಲಿ ನಾನು ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ಚಾನಲ್ ತಾವು ಏನೋ ಒಂದು ಜಾಯಿನ್ ಆಗಿ ಹಾಗೆ ಇದೇ ರೀತಿಯಂತಹ ಒಂದು ಜಾಬ್ ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ಅಷ್ಟು ತಮ್ಮ ಫ್ರೆಂಡ್ಸ್ ಸರ್ಕಲ್ ಶೇರ್ ಅನ್ನ ಮಾಡ್ಕೊಳ್ಳಿ.